ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಈ 3 ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಅಲ್ಲಿ 100% ನಿಮಗೆ ಮೋಸ ಆಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಸೊ ಏನು ಆ 3 ಲಕ್ಷಣಗಳು ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. 3 ಪಾಯಿಂಟ್ಸ್ ನೋಡಿದ್ಮೇಲೆ ನಿಮಗೆ ಏನ್ ಅನ್ಸುತ್ತೆ ಈ ಪಾಯಿಂಟ್ ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಹೈಪ್ ಅಂತ ಒಂದು ಪಾಯಿಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಸಾಧ್ಯ ಆದ್ರೆ ಪಾಯಿಂಟ್ ಕೊಡಿ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ ಜೊತೆ ಮಾತು ಕಡಿಮೆ ಮಾಡ್ತಾ ಬಂದ್ರೆ ಈಗೇನಾಗತ್ತೆ, ಕೆಲವರು ಶುರುವಾತಲ್ಲಿ ಎಷ್ಟು ಮಾತಾಡ್ತಿದ್ರು ಹೋಗ್ತಾ 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 ಮಾತೇ ಆಡಕ್ ಹೋಗಲ್ಲ, ಸುಮ್ನೆ ಆಗ್ಬಿಡ್ತಾರೆ. ಸೊ ಈ ಲಕ್ಷಣ ಇತ್ತು ಅಂತ ಹೇಳಿದ್ರೆ ನಿಮ್ಗೆ 100% ಚಾನ್ಸಸ್ ಇರುತ್ತೆ ಒಂದು ಮೋಸ ಮಾಡುವಂತದ್ದು. ಅಂದ್ರೆ ಹೆಂಗ್ ಮೋಸ ಮಾಡೋದು ಅಂದ್ರೆ, ಒಂದು ಅಫೇರ್ ಮೋಸ ಅಂತ ಹೇಳ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಪ್ರೀತಿಗೆ ಅವ್ರು ಮೌನವಾಗಿದ್ದುಕೊಂಡೇ ಮೋಸ ಮಾಡ್ತಾರೆ. 2 ಸಾಧ್ಯತೆಗಳಿರುತ್ತೆ. ಮೌನವಾಗಿದ್ಕೊಂಡೇನೆ ನಿಮಗೆ ಲೈಕ್ ನೀವ್ ಅಲ್ಲೇ ಕೊರಗ್ತಾ ಹೋಗ್ಬೇಕು. ನೀವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋತೀರಾ, ನನ್ನ ಹೆಂಡತಿ ಹೀಗೆ ಇರ್ಬೋದಿತ್ತು, ಗಂಡ ಹೀಗೆ ಇರ್ಬೋದಿತ್ತು, ನನ್ನ ಲವರ್ ಹಾಗೆ ಇರ್ಬೋದಿತ್ತು, ನಾವು ಮಾತಾಡ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ. ಕೆಲವರು ಮೌನವಾಗಿದ್ದು ಬಿಡ್ತಾರೆ. ಅವಾಗ ನಾವೇ ಕೊರಗಲ್ಲೇ ದಿನ ಕಣ್ಣೀರ್ ಹಾಕ್ತಾ ಸಾಯ್ಬೇಕು. ಸೊ ಆ ತರದ ಮೋಸ. ಇನ್ನೊಂದು ಮೋಸ ಏನು ಅಂದ್ರೆ ಅಫೇರ್ ಕನೆಕ್ಷನ್. ಸೊ ಈ ತರದ್ ನಡೀತಾ ಇರತ್ತೆ. ಸೊ ಇದು ಮಾತು ಕಡಿಮೆ ಮಾಡ್ತಾ ಮಾಡ್ತಾ ಬರುವಂತ ವ್ಯಕ್ತಿಗಳಲ್ಲಿ ಆಗುವಂತದ್ದು. ಅಂಡ್ ನೀವೇನಾದ್ರು ಡಿಸೈಡ್ ಮಾಡ್ಬೇಕಂದ್ರೆ ಈ 3 ಲಕ್ಷಣಗಳನ್ನ ನೋಡಿ ಆದ್ಮೇಲೂ ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡಿ ಕನ್ಫರ್ಮ್ ಮಾಡಿ. ಏನೋ ವಿಡಿಯೋ ನೋಡಿ ಅದಾದ್ಮೇಲೆ ಹೋಗಿ ಮನೆಯಲ್ಲಿ ಜಗಳ ಮಾಡೋದು ಆ ತರದ್ ಮಾಡ್ಬೇಡಿ. ಲಕ್ಷಣಗಳು ಕಾಣ್ತಿದ್ಯಾ ನೋಡಿದ್ಮೇಲೆ ಅಗೇನ್ ಕ್ರಾಸ್ ವೆರಿಫಿಕೇಶನ್ ಮಾಡಿ. ಓಕೆ, ಮತ್ ನೀವು ನಿಮ್ಮ ಮನೇಲಿ ಏನೇನೋ ಮಾಡ್ಕೊಂಡ್ರೆ ನಾವ್ ಜವಾಬ್ದಾರಿನೂ ಕೂಡ ಅಲ್ಲ. ಆಕ್ಚುಲಿ ಏನಕ್ಕೆ ಅಂದ್ರೆ ಆಲ್ಮೋಸ್ಟ್ ಲಕ್ಷಣಗಳು ಹಿಂಗಿರೋದಂತ ಹೇಳ್ತಿದ್ವಿ. ಅದ್ರಲ್ಲೂ ಕೂಡ ಕ್ರಾಸ್ ವೆರಿಫೈ ಮಾಡ್ಕೊಂಡು ಆಮೇಲೆ ಕನ್ಫರ್ಮ್ ಮಾಡಿ ಕೂತ್ ಮಾತಾಡಿ. ಓಕೆ, ಸೆಕೆಂಡ್ ಪಾಯಿಂಟ್ ಹೋಗೋಣ. ಏನಂದ್ರೆ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೆ. ಸೊ ನಿಮ್ಮ ವಿಚಾರದಲ್ಲಿ ಆಲ್ಮೋಸ್ಟ್ ಎಲ್ಲಾ ರೀತಿಯಿಂದನೂ ಕೂಡ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೆ. ಅಂದ್ರೆ ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ಅಲ್ಲಿಗ ಮೊದಲೆಲ್ಲ ನೀವು ಡ್ರೆಸ್ ಹಾಕೊಳ್ತಾ ಇದ್ರದಕ್ಕೆ ಹೊಗಳೋರು, ಕಮೆಂಟ್ ಮಾಡೋರು, ಸನಿಹಾ ಬರೋಕ್ ಇಷ್ಟಪಡೋರು, ಹಗ್ಗು, ಒಂದು ರೊಮ್ಯಾನ್ಸ್ ಈ ತರದ್ ಇರ್ತಾ ಇತ್ತು, ಅದು ಕೂಡ ಕಡಿಮೆ ಆಗಿರುತ್ತೆ. ಕೇರಿಂಗ್ ಕಡಿಮೆ ಆಗಿರುತ್ತೆ, ಕಾಳಜಿ ಮಾಡುವಂಥದ್ದು. ಅಂಡ್ ಬೋರ್ ಆದ್ರೆ ಜೊತೆಗೆ ನಿಲ್ಲುವಂಥದ್ದು, ಕಾಮಿಡಿ ಮಾಡುವಂಥದ್ದು ಯಾವ್ದು ಇರಲ್ಲ. ಎಲ್ಲ ಇಂಟ್ರೆಸ್ಟ್ ಕಡಿಮೆ ಆಗಿ ಹೋಗಿರುತ್ತೆ. ನೀವು ಅವರು ಹೆಸರಿಗೆ ಮಾತ್ರ ಒಂದು ಪಾರ್ಟ್ನರ್ ತರ ಫೀಲ್ ಆಗ್ತಿರುತ್ತೆ. ಅದು ಬಿಟ್ರೆ ಏನೂ ಕೂಡ ಇರಲ್ಲ. ಸೊ ಈ ತರದ ಪರಿಸ್ಥಿತಿ ತನಕನೂ ಬಂದ್ಬಿಡುತ್ತೆ. ಅದು ಮದುವೆಯಾಗಿ 1 ವರ್ಷನೂ ಆಗಿರಲ್ಲ, 2 ವರ್ಷ ಆಗಿರಲ್ಲ. ಎಷ್ಟೋ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ 6-7 ತಿಂಗಳಾಗಿರುತ್ತೆ. ಅಷ್ಟು ಬೇಗ ಇದೆಲ್ಲ ಪ್ರಾಬ್ಲಮ್ ಬಂದಿರುತ್ತೆ ಆಕ್ಚುಲಿ ಇವಾಗಿನ ಜನರೇಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನ್ ಗೊತ್ತಾ, ಸಮಯ ಇದ್ರೂ ಕೊಡದೆ ಇರೋದು. ಈಗ ಕೆಲವರಿಗೆ ಸಮಯ ಇರುತ್ತೆ, ಬಟ್ ಅವ್ರು ಬರೀ ಫೋನ್ ಅಲ್ಲಿ ಬಿಸಿ ಇರ್ತಾರೆ, ಅಥವಾ ಫ್ರೆಂಡ್ ಸರ್ಕಲ್ ಅಂತ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾರೆ, ಅಥವಾ ಇನ್ ಯಾರ್ದೋ ಒಟ್ಟಿಗೆ ಮಾತಾಡ್ತಾ ಕಲಿತಾರೆ. ಇನ್ ಕೆಲವರು ಎಣ್ಣೆ ಸಿಗರೇಟ್ ಅದ್ರಲ್ಲಿ ಹೋಗ್ತಾರೆ. ಇನ್ ಕೆಲವರು ಸಿನಿಮಾ ಅದ್ರಲ್ಲಿ ಬಿಸಿ ಆಗ್ತಾರೆ. ಇನ್ ಕೆಲವರು ಆಫೀಸಿಂದ ಬಂದ ತಕ್ಷಣ ಮಲಗ್ ಬಿಡ್ತಾರೆ. ಅಥವಾ ಹೆಣ್ಮಕ್ಳು ಸಮಯ ಫ್ರೀ ಇದ್ರು ಕೂಡ ಸೀರಿಯಲ್ ನೋಡಿ. ಒಟ್ನಲ್ಲಿ ಏನಂದ್ರೆ ಸಮಯ ಅವ್ರೊಟ್ಟಿಗೆ ಪಾರ್ಟ್ನರ್ ಒಟ್ಟಿಗೆ ಕೊಡಕ್ ಇಷ್ಟ ಪಡಲ್ಲ. ಸೊ ಇದರದ್ ಮಾಡ್ದವಾಗ ಏನಾಗತ್ತೆ, ಜೊತೆಗಿರೋ ವ್ಯಕ್ತಿಗಳಿಗೆ ಮೋಸ ಮಾಡೋದ್ ಲೆಕ್ಕಾಚಾರಣೆ ನೀವು. ಏನಕ್ಕೆ ಅಂದ್ರೆ ಸಮಯ ಕೊಡ್ಬೇಕಾಗಿರೋ ಜೊತೆ ಸಮಯ ಕೊಡ್ದಿರ ಮಾಡಿದ್ರೆ ಅವ್ರಿಗೆ ಮೋಸ ತಾನೇ ಮಾಡೋದು ಅಲ್ವಾ. ಸೊ ಅಂಡ್ ಏನಂದ್ರೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ರೆ ಅದು ಮೋಸ ಮಾಡ್ದಂಗಲ್ವಾ. ಇಬ್ರಿಗೂ ಏನ್ ಕಷ್ಟ ಇದೆ, ಏನ್ ಇಷ್ಟ ಇದೆ ತಿಳ್ಕೊಳಕ್ ಪ್ರಯತ್ನ ಪಟ್ಟಾಗ ಮಾತ್ರ ಅಲ್ಲಿ ಲೈಕ್ ಅಫೈರ್ ಇದ್ರೇನೆ ಮೋಸ ಅಂತಲ್ಲ. ಕೆಲವೊಂದ್ಸಲ ನಾವು ಅವ್ರಿಗೆ ಜೊತೆಗಿದ್ಕೊಂಡೆ ಮೋಸ ಮಾಡ್ತೀವಿ ನಾವು. ಹಂಗೆ ಅಂದ್ರೆ ಅಫೇರ್ ಇರಲ್ಲ, ಬಟ್ ಸ್ಟಿಲ್ ಮೌನವಾಗಿದ್ಕೊಂಡು ಎಲ್ಲಾ ರೀತಿ ಇಂಟ್ರೆಸ್ಟ್ ಕಳ್ಕೊಂಡು ಎಲ್ಲಾ ರೀತಿ ಸಮಯ ಕೊಡ್ದಿರಾ ಮಾತಾಡ್ದಿರಾ ಅವ್ರ ಕೊರಗೆ ಸಾಯ್ಬೇಕು. ಆ ತರದ ಮೋಸನೂ ಮಾಡುವಂತ ಎಷ್ಟೋ ಜನಗಳಿದ್ದಾರೆ. ಓಕೆನಾ ಸ್ನೇಹಿತರೆ, ವಿಡಿಯೋ ನೋಡಿದ್ರಿ, ಪಾಯಿಂಟ್ ಗಳು ಏನ್ ಅನ್ಸೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.